ನಮಸ್ಕಾರ. KSIC ಸೀರೆ ವಿಡಿಯೋಗಳಿಗೆ ನೀವು ತೋರಿಸಿದಂಥ ಪ್ರೀತಿ ಮೇಲೆ ನಾನು ಆಭಾರಿಯಾಗಿದ್ದೀನಿ. ಇವತ್ತು ನಾನು ನಿಮಗೆ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಬಂದಿರುವಂತಹ ಪ್ರಶ್ನಾವಳಿಗೆ ಉತ್ತರ ಕೊಡೋಣ ಅಂದ್ಕೊಂಡೆ. ಹೆಚ್ಚಾಗಿ ಟಿಪ್ಸ್ ಕೂಡ ಶೇರ್ ಮಾಡೋಣ ಅಂದ್ಕೊಂಡೆ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಪ್ಯೂರ್ ಮೈಸೂರು ಸಿಲ್ಕ್, ಅದು KSIC ಮೈಸೂರು ಸಿಲ್ಕ್ ಅಂತಂದರೆ ಪ್ರೀತಿ, ಕೊಂಡ್ಕೊಳ್ಳುವ ಆಸೆ ಇರುತ್ತೆ. ನೆನ್ಪಿಟ್ಕೊಳ್ಳಿ, KSIC ಸೀರೆಗಳಿಗೆ ಕ್ಯೂನಲ್ಲಿ ಯಾಕೆ ನಿಂತು ತಗೋಬೇಕು ಅಂತ ಕೇಳೋರಿಗೆ, ಇದು ಪ್ಯೂರೆಸ್ಟ್ ಸಿಲ್ಕ್ ಮತ್ತೆ ಇದರಲ್ಲಿ 70% ಪ್ಯೂರ್ ಸಿಲ್ವರ್ ಇರುತ್ತೆ ಮತ್ತು 0.65 ಮಿಲಿಗ್ರಾಮ್ ಅಷ್ಟು ಗೋಲ್ಡ್ ಇರುತ್ತೆ. ಅದಕ್ಕೋಸ್ಕರ ಇದು ಎಕ್ಸ್ಪೆನ್ಸಿವ್. ಅದಾದಮೇಲೆ KSIC ಸೀರೆಗಳಿಗೆ ಕ್ಯೂನಲ್ಲಿ ಹೋಗಿ ಕಾಯೋರಿಗೆ ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸ್ನ ನಾನು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ, ನಿಮಗೆ ವೇಟಿಂಗ್ ಪೀರಿಯಡ್ ಮಿನಿಮಮ್ 30 ಮಿನಿಟ್ಸಿಂದ 3 ಅವರ್ಸ್ 4 ಅವರ್ಸ್ವರೆಗಾದರೂ ಇರ್ಬೋದು. ನೀವು ಯಾವ ಟೈಮಲ್ಲಿ ಅಲ್ಲಿ ಹೋಗ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾವ ಸ್ಟೋರ್ಗಾದರೂ ಹೋಗಿ ಫಸ್ಟ್ ಬಂದವ್ರಿಗೆ ಆದ್ಯತೆ ಇರತ್ತೆ. ಕೆಲವರು 4 ಗಂಟೆ 5 ಗಂಟೆಗೆ ಹೋಗಿ ಕ್ಯೂನಲ್ಲಿ ಕೂತಿರ್ತಾರೆ. ಇಂಥವರೆಲ್ಲ ಬೇರೆ ಬೇರೆ ಊರುಗಳಿಂದ ಬರ್ತಾರೆ, ಹಾಸನ, ಶಿವಮೊಗ್ಗ. ನಾನು ಕ್ಯೂನಲ್ಲಿ ನಿಂತಾಗ ಕೆಲವ್ರು ಹೇಳಿದ್ದ ಹಾಗೆ ಕೆಲವರೊಬ್ರು ಸಾಗರದಿಂದ ಬಂದಿದ್ರು. ಅವರು ಬೆಳಗಿನ ಜಾವ 3:15 ಹೊರಟು ಬಂದಿದ್ರಂತೆ. ಈಗ ಕ್ಯೂನಲ್ಲಿ ಕೂತಾಗ ನಿಮಗೆ ಟೋಕನ್ ಕೊಡ್ತಾರೆ. ಕೆಲವೊಂದು ಸ್ಟೋರ್ಗಳಲ್ಲಿ ಟೋಕನ್ ಕೊಡ್ತಾರೆ, ಕೆಲವೊಂದು ಸ್ಟೋರ್ಗಳಲ್ಲಿ ಟೋಕನ್ ಕೊಡೋದಿಲ್ಲ. ಮತ್ತೆ ಟೋಕನ್ ಕೊಡೋಕ್ಕೂ ಮುಂಚೆ ಆ್ಯಡ್ ಆಗ್ತಾ ಇರ್ತಾರೆ ಜನ. ಅದು ಆಗದೆ ಇರೋ ತರಹ ನೋಡ್ಕೊಳ್ಳೋಂಥ ಜವಾಬ್ದಾರಿ ನಿಮ್ಮದು. ಸೊ ನನಗೇನಾಯಿತು, ಪ್ರೀವಿಯಸ್ ಟೈಮ್ ನಾನು ಹೋದಾಗ ಅಂತಂದರೆ, ನಾನು 35ನೇ ಅವಳಾಗಿದ್ದೆ. 10 ಜನ ಮಧ್ಯದಲ್ಲಿ ಆ್ಯಡ್ ಆಗಿದ್ದಾರೆ. ಇದು ನಾವು ಮುಂದೆ ಇರೋರು ಹಿಂದೆ ಇರೋರು ನೋಡ್ಕೊಳ್ಳಿಲ್ಲ ಅಂತಂದರೆ ಈ ಥರ ಆಗತ್ತೆ. ಟೋಕನ್ನ ಕೊಡೋದು ಅವರು ಇನ್ನೇನು ಸ್ಟೋರ್ ಓಪನ್ ಆಗತ್ತೆ ಅನ್ನೋ 5 ಮಿನಿಟ್ಸ್ ಮುಂಚೆ. ಈ ವೇಟಿಂಗ್ ಪೀರಿಯಡಲ್ಲಿ 3 ಅವರ್ 4 ಅವರ್ ನೀವು ಪ್ರಿಪೇರ್ ಆಗಿ ಬರಬೇಕು. ಯಾತಕ್ಕಪ್ಪ ಅಂತಂದರೆ, ಕೆಲವರು ಶುಗರ್ ಪೇಷಂಟ್ಸ್ ಇರ್ತಾರೆ, ಇನ್ನು ಕೆಲವರು ಸುಸ್ತಾಗೋರಂಥವ್ರು ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ. ನೀವು ನೀರಿಂದ ಹಿಡಿದು ಕಾಫಿ ಏನೇ ಬೇಕು ಅಂತಂದರೂ ಕ್ಯೂನಲ್ಲಿ ಕೂತ್ಕೊಳ್ತೀರಾ ಅಂತಂದರೆ ತೊಗೊಂಡು ಬಂದರೆ ಒಳ್ಳೆಯದು. ಯಾಕೆಂದರೆ ಅಲ್ಲಿ ನಿಮಗೇನೂ ಸಿಗಲ್ಲ. ನಾನು ನನ್ನ ಹಸ್ಬೆಂಡ್ ಹೋದಾಗ ನಾವು ಸ್ವಿಗ್ಗಿ ಅಥವಾ ಝೊಮ್ಯಾಟೊ ಮಾಡಿ ನಮಗೇನು ಬೇಕೋ ತರಿಸ್ಕೊಂಡು ಬಿಸ್ಕೆಟ್ಸ್ ತಿಂದದ್ದು ಇದೆ. ಆಮೇಲೆ ಇನ್ನೊಂದು ವಿಷಯ ಏನು ನಡೀತಾ ಇದೆ ಅಂತಂದರೆ, ಎಷ್ಟೊಂದು KSIC ಸ್ಟೋರ್ಗಳಲ್ಲಿ ಲಾಬಿ ನಡೀತಾ ಇದೆ. ಕೆಲವರು ಇನ್ಫ್ಲೂಯೆನ್ಸ್ ಇರೋರು ಅಥವಾ ಗೊತ್ತಿರೋರು ಬಂದರೆ ಅವರು ಲೈನ್ನ ಕಟ್ ಮಾಡಿ ಮುಂದೆ ಹೋಗಿ ನಿಂತ್ಕೋಬೋದು. ಆಮೇಲೆ ಕೆಲವರು ಸ್ಟೋರ್ ರೆಪ್ರೆಸೆಂಟೇಟಿವ್ಸ್ ಇರ್ತಾರಲ್ಲ, ಅವರು ಸೀರೆಗಳನ್ನ ಕೂಡ ಎತ್ತಿಡ್ತಾ ಇದ್ದಾರೆ. ಇನ್ನು ಕೆಲವರು ಸೀರೆನ ತಗೊಂಡು ನನಗಿಷ್ಟ ಆಗಲಿಲ್ಲ ಅಂತ ಬಂದು ಮಾರನೇ ದಿವಸ ಕ್ಯೂನಲ್ಲಿ ನಿಂತಿರೋರ ಹತ್ರ ಕೇಳ್ತಾರೆ, ನಿಮಗೆ ಬೇಕಿದ್ರೆ ತಗೊಳ್ಳಿ ಅಂತ. ನಾನು ಹೇಳೋದು, KSIC ಸೀರೆ ಎಕ್ಸ್ಚೇಂಜೇ ಮಾಡೋ ಹಾಗಿಲ್ಲ. ಕೆಲವು ಬೋಟಿಕ್ ಓನರ್ಸ್ ಕೂಡ ಇದನ್ನು ಮಾಡ್ತಾ ಇದ್ದಾರೆ. ಹೊರಗಡೆ KSIC ಸೀರೆನ ಮಾರಿದಲ್ಲಿ ಇದಕ್ಕೆ ದಂಡ ವಿಧಿಸಲಾಗತ್ತೆ. ಈ ಮಧ್ಯದಲ್ಲಿ ಸೇಲ್ಸ್ ರೆಪ್ರೆಸೆಂಟೇಟಿವ್ಸ್ ಅಥವಾ KSIC ಸ್ಟೋರ್ಗಳಲ್ಲಿ ಕೆಲಸ ಮಾಡೋರು ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದು ನೀವು ಆಲ್ರೆಡಿ ಪರ್ಚೇಸ್ ಮಾಡಿದರೆ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಕೆಲವರು ತುಂಬಾ ರೂಡಾಗಿ ಬಿಹೇವ್ ಮಾಡ್ತಾರೆ. ಇದೇ ಇರೋದು, ಬೇಕಿದ್ರೆ ತಗೊಳ್ಳಿ, ಇಲ್ಲ ಅಂತಂದರೆ ಹೋಗಬಹುದು ಅಂತ ಹೇಳ್ತಾರೆ. ಇನ್ನು ಕೆಲವು ಸ್ಟೋರ್ಗಳಲ್ಲಿ ತುಂಬಾ ಪ್ರೀತಿಯಿಂದ ಗೌರವದಿಂದ ಮಾತಾಡ್ತಾರೆ. ಯಾವಾಗ ಸ್ಟಾಕ್ ಬರುತ್ತೆ ಅಂತ ಇನ್ಫಾರ್ಮೇಷನ್ ಕೊಡ್ತಾರೆ, ಯಾವಾಗ ಕಾಂಟ್ರಾಸ್ಟ್ ಕಲರ್ಸ್ ಬರುತ್ತೆ ಅಂತಲೂ ಹೇಳ್ತಾರೆ. ಅದರಿಂದನೇ ನನಗೆ ಜಾಮೂನ್ ಫ್ರೂಟ್ ಕಲರ್ ಸಾರಿ ತೊಗೊಳಗಾಗಿದ್ದು. ಇದೆಲ್ಲ ಮಧ್ಯದಲ್ಲಿ ಈ ಕ್ರೌಡ್ ಮ್ಯಾನೇಜ್ಮೆಂಟ್ ಇಲ್ಲವೇ ಇಲ್ಲ. ಜನಗಳು ಹೇಗೆ ಬೇಕಂದರೆ ಹಾಗೆ ನುಗ್ತಾರೆ. ಕೆಲವೊಂದು ಸತಿ ಹೆಂಗಸರು ಅಟ್ಯಾಕ್ ಕೂಡ ಮಾಡ್ತಾರೆ. ನನ್ನ ಹಸ್ಬೆಂಡ್ಗೆ ಒಂದು ಲೇಡಿ ಏನೂ ಹೇಳಲ್ಲ ಗಂಡಸರು ಅನ್ನೋ ಇದ್ರ ಮೇಲೆ ಬಾಯಿಗೆ ಬಂದಂಗೆ ಮಾತಾಡಿದ್ರು, ಮಧ್ಯದಲ್ಲೂ ನುಗ್ಗಿದ್ದು ಅಲ್ಲದೆ. ನಾವು ಅವ್ರ ಹತ್ರ ಜಗಳ ಆಡೋಕ್ಕೂ ಆಗಲ್ಲ. ಪ್ಲಸ್ ನಮಗೆ ಈ ಸೀರೆ ತೊಗೊಳೋದು ಒಂದು ಎಕ್ಸ್ಪೀರಿಯನ್ಸ್ ಅಂತ ನಾವು ಹೋದ್ರೆ ಹೋಗಲಿ, ಅವರೇ ಮುಂದೆ ಹೋಗಲಿ ಅಂತ ಕೂಡ ಬಿಟ್ಬಿಟ್ವಿ. ಈ ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು ನೀವು ಕೊಂಡ್ಕೊಳ್ಳೋಕೆ ಹೋದಲ್ಲಿ ನಿಮಗೆ ಹೆಲ್ಪ್ ಆಗಲಿ ಅಂತ. ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿತ್ತು ಕಾಮೆಂಟಲ್ಲಿ ತಿಳಿಸಿ.